ಹಾಯ್ ಸ್ಪರ್ಧಾ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮೆ ಇರಲಿ. ಇವತ್ತು ಸ್ವಲ್ಪ ಕೋಲ್ಡ್ ಆಗಿತ್ತು, ಕೋಲ್ಡ್ ಮತ್ತು ಕಾಫ್ ಇತ್ತು. ಹಂಗಾಗಿ ಆ, ಇವತ್ತು ಎರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ರಿಯಲ್ ಕಾಂಪಿಟೇಟಿವ್ ಅಕಾಡೆಮಿ ಇಂಡಿಯಾದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಕೆಲವೊಬ್ಬರು ಕಮೆಂಟ್ ಕೂಡ ಮಾಡಿದ್ರು, ಫಸ್ಟ್ ಉತ್ತರ ಕೊಟ್ಬಿಡ್ತೀನಿ ಅವ್ರಿಗೆ. ಸರ್ ಕೆಳಗಡೆ ಆ, ಉತ್ತರ ಕೊಡಬೇಡಿ ಅಂತೇಳಿ. ದಯವಿಟ್ಟು ನೆಕ್ಸ್ಟ್ ಬರ್ತಕ್ಕಂಥ ತರಗತಿ ವಿಡಿಯೋಗಳಲ್ಲಿ ಯಾವುದೇ ಉತ್ತರ ಕೊಡೋಂಗಿಲ್ಲ. ಉತ್ತರ ನಾನೇ ಹೇಳ್ತೀನಿ. ಅದ್ರ ಜೊತೆಗೆ ಸುಮಾರು ಜನ ಸಬ್ಸ್ಕ್ರೈಬ್ ಕೂಡ ಮಾಡಕತ್ತೀರಿ, ಭಾಳ ಒಳ್ಳೆಯದು. ನಾನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಲ್ಲ, ಬಟ್ ನೀವು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅದು ಪಿ ಸಿ ಆಗಿರಲಿ, ಎಚ್ ಎಸ್ ಟಿ ಆರ್ ಆಗಿರಲಿ, ಜಿ ಪಿ ಎಸ್ ಟಿ ಆರ್ ಆಗಿರಲಿ, ಪಿ ಎಸ್ ಟಿ ಆರ್ ಆಗಿರಲಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರಲಿ, ಯಾವುದೇ ಆಗಿರಲಿ, ನೀವು ಇವತ್ತಲ್ಲ ನಾಳೆ ಒಂದಲ್ಲ ಒಂದು ನೌಕರಿನ ಹಿಡ್ಕೊಂಡ್ರೆ ಅಷ್ಟು ಸಾಕು. ಅದಕ್ಕಿಂತ ಖುಷಿ ಏನಿಲ್ಲ. ಏನು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲೇಬೇಕು ಅಂತ ಏನಿಲ್ಲ. ನನ್ನ ತರಗತಿ ನಿಮಗೆ ಇಂಪಾರ್ಟೆಂಟ್ ಅನ್ನಿಸ್ತಂದರೆ ನೋಡ್ರಿ. ಸಬ್ಸ್ಕ್ರೈಬ್ ಮಾಡೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು. ನಾನು ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಲ್ಲ. ಇದು ನನ್ನ ವೈಯಕ್ತಿಕ ವಿಚಾರ. ಖಂಡಿತಮ್ಮ ಕೆಲವೊಬ್ರು ಕಮೆಂಟಲ್ಲೇ ಹೇಳಿದ್ರಿ, ಸರ್ ಉತ್ತರಗಳನ್ನು ಕೆಳಗಡೆ ಕೊಡಬೇಡ್ರಿ ಅಂತೇಳಿ. ಖಂಡಿತ ಕೊಡೋಂಗಿಲ್ಲ. ಇದು ಒಂದು ಲಾಸ್ಟ್ ಕ್ಲಾಸ್. ಇವತ್ತಿನ ತರಗತಿ ಆದ ನಂತರ ಯಾವುದೇ ರೀತಿಯಾದ ಕೆಳಗಡೆ ಉತ್ತರಗಳನ್ನು ಕೊಡೋಂಗಿಲ್ಲ. ಡೈರೆಕ್ಟು ನಾನೇನ ಉತ್ತರ ಹೇಳ್ತೀನಿ. ಓಕೆ, ಇನ್ನೇನು ತರಗತಿನ ಸ್ಟಾರ್ಟ್ ಮಾಡೋಣ. ಎಸ್, ಇವತ್ತಿನ ಅವಧಿಯಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮೊದಲನೆಯ ಒಂದು ಚಾಪ್ಟರ್ ಕರ್ನಾಟಕದ ಸ್ಥಾನ. ಅಂದರೆ ಭೂಗಡಿಯಲ್ಲಿ ಭೂಮಿಯ ಮೇಲೆ ಕರ್ನಾಟಕ ಎಲ್ಲಿದೆ, ಹೌದಾ, ಯಾವ ದಿಕ್ಕಿನಲ್ಲಿದೆ, ಯಾವ ಅಕ್ಷಾಂಶದಲ್ಲಿದೆ, ಯಾವ ರೇಖಾಂಶದಲ್ಲಿದೆ, ಎಷ್ಟು ಡಿಗ್ರಿ ಸೆಲ್ಸಿಯಸ್, ಎಷ್ಟು ಡಿಗ್ರಿಯಲ್ಲಿ, ಹೌದಾ, ಅಕ್ಷಾಂಶ ಮತ್ತು ರೇಖಾಂಶಗಳಲ್ಲಿ ಯಾವ ಸ್ಥಾನದಲ್ಲಿ, ಯಾವ ದಿಕ್ಕಿನಲ್ಲಿ ಆ ಭೂಗೋಳದ. ಈಗ ಭೂಗೋಳವನ್ನು ನಾವು ಸಮಭಾಜಕ ವೃತ್ತ ಅಂತೇಳಿ ಡಿವೈಡ್ ಮಾಡ್ತೀವಿ. ಸಮಭಾಜಕ ವೃತ್ತ ಆದ ನಂತರ ನೆಕ್ಸ್ಟು ಅಕ್ಷಾಂಶಗಳು ಬರ್ತಾವ, ರೇಖಾಂಶಗಳು ಬರ್ತಾವ. ನಮ್ಮ ಒಂದು ಕರ್ನಾಟಕ ಯಾವ ಸ್ಥಾನದಲ್ಲಿದೆ ಮತ್ತು ಕರ್ನಾಟಕದ ಗಡಿರೇಖೆಗಳನ್ನು ಹಂಚಿಕೊಂಡಂಥ ರಾಜ್ಯಗಳು ಯಾವ್ಯಾವು, ಅದರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಸುಮಾರು 30 ಪ್ರಶ್ನೆಗಳನ್ನು ಚರ್ಚೆ ಮಾಡಲಿದ್ದೇನೆ. ಇನ್ನೂ ಕೆಲವೊಂದು ವಿಡಿಯೋಗಳನ್ನು ಮಾಡ್ತೀನಿ, ಬಹುಮುಖ್ಯವಾದಂಥ. ದಯವಿಟ್ಟು ತರಗತಿಯನ್ನು ಸ್ಕಿಪ್ ಮಾಡದೆ ನೋಡಿ. ಎಸ್, ಮೊದಲನೇ ಪ್ರಶ್ನೆ, ಕರ್ನಾಟಕ ಯಾವ ಭಾಗದಲ್ಲಿದೆ ಅಂತ ಕೇಳಿದಾರೆ ನೋಡ್ರಿ ಅವರು. ಉತ್ತರ ಭಾಗ, ದಕ್ಷಿಣ ಭಾಗ, ಪೂರ್ವ ಭಾರತ, ಹೌದಾ, ಪಶ್ಚಿಮ ಭಾರತ. ನಮ್ಮ ಕರ್ನಾಟಕ ಬರ್ತಕ್ಕಂಥದ್ದು ಯಾವ ಭಾಗದಲ್ಲಿದೆ ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ. ಓಕೆ, ಕರ್ನಾಟಕ ಯಾವ ಭಾಗದಲ್ಲಿ ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕ ಕಂಡು ಬರುತ್ತೆ. ನೆನಪಿರಲಿ, ನಾವು ಉತ್ತರ ಭಾರತದವರು ಅಲ್ಲ, ಪೂರ್ವ ಭಾರತದವ್ರೂ ಅಲ್ಲ, ಪಶ್ಚಿಮ ಭಾರತದವ್ರನ್ನಲ್ಲ. ನಾವು ನಮ್ಮ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಕಂಡು ಬರುತ್ತೆ, ನೆನಪಿಡ್ಬೇಕು. ಹಾಗಾಗಿ ಆಯ್ಕೆ ಬಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ ನೋಡ್ರಿ, ಎರಡನೇ ಪ್ರಶ್ನೆ. ಎಸ್, ಕರ್ನಾಟಕ ರಾಜಧಾನಿ ಯಾವುದು? ಸರ್ವೇ ಸಾಮಾನ್ಯವಾಗಿ ಗೊತ್ತಿರುತ್ತೆ ನಮಗೆ, ಬೆಂಗಳೂರು. ಇದನ್ನು ಏನೋ ಒಂದು ಇಲ್ಲಿ ಆಯ್ಕೆಗಳ ಬಗ್ಗೆ ಡಿಸ್ಕಷನ್ ಮಾಡಬೇಕು. ಮೈಸೂರು ಯಾವುದಕ್ಕೆ ಫೇಮಸ್ಸು? ಮೈಸೂರು ದಸರಾಕ್ಕೆ ಫೇಮಸ್. ಇನ್ನೊಂದು ಮೈಸೂರು ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಮೈಸೂರು ಏನಿದೆಯಲ್ಲ, ಮೈಸೂರು ರಾಜ್ಯ ಅಂತೇಳಿ 1956ರಲ್ಲಿ ಕರ್ನಾಟಕಕ್ಕಿಂತಲೂ ಮೊದಲು ಮೈಸೂರು ರಾಜ್ಯ ಅಂತೇಳಿ ಕರಿತಿದ್ರು ಕರ್ನಾಟಕವನ್ನು. ಆಗಿನ ಮುಖ್ಯಮಂತ್ರಿಗಳು ಯಾರಿದ್ರು? ಕೇಸರಿ ರೆಡ್ಡಿಯವರು ಇದ್ದರು. ಹುಬ್ಬಳ್ಳಿ, ಬೆಂಗಳೂರು, ಬೆಳಗಾವಿ ಯಾವುದಕ್ಕೆ ಫೇಮಸ್ಸು? ಕಬ್ಬು, ಸಕ್ಕರೆ. ಅದಾದ ನಂತರ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ, ಹೌದಾ, ವಿಧಾನಸಭೆಯ ಅತಿ ಹೆಚ್ಚು MLAಗಳು ಆಯ್ಕೆ ಆಗ್ತಕ್ಕಂಥದ್ದು ಬೆಳಗಾವಿಯಲ್ಲಿ. ಇದ್ರ ಬಗ್ಗೆ ಗೊತ್ತಿರ್ಬೇಕು ನಮಗೆ. ಹುಬ್ಬಳ್ಳಿ ಏನಂತ ಫೇಮಸ್ ಅಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು? ಎಸ್, 1,91,791 ಚದರ ಕಿಲೋಮೀಟ್ರು. ಎಸ್, ಸರಿಯಾದ ಉತ್ತರ ಆಯ್ಕೆ ಎ. ಓಕೆ, ನೀವು ಇವೇನಿದೆ ನೋಡ್ರಿ, ಅಂಕೆ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ 6ರಿಂದ 10ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕವನ್ನು ನೀವೇನಾದರೂ ಪರ್ಫೆಕ್ಟ್ ಆದರೆ ಅದನ್ನು ನಾವು ಬೇಸಿಕ್ ನಾಲೆಜ್ ಅಂತ ಕರಿತೀವಿ. ನಾವು ಯಾವುದೇ ಆಧಾರ ಇರಲಿ, ಯಾವುದೇ ಆಧಾರ ಬರೆದರೂ ಕೂಡ
ಕರ್ನಾಟಕ ಸರ್ಕಾರದ 6ರಿಂದ 10 ಪುಸ್ತಕ, 5ರಿಂದ 12ನೇ ತರಗತಿ ಪುಸ್ತಕಗಳನ್ನು ಮುಂದಿಟ್ಟುಕೊಂಡು ಅದರಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ತಗೊಂಡೇ ಪುಸ್ತಕ ಬರೆಯೋದು. ಹೌದಾ? ನೀವು ಯಾರ ಪುಸ್ತಕ ಆದರೂ ಓದ್ರಿ, ನಾನು ಬೇಡ ಅಂತ ಹೇಳಲ್ಲ. ಬಟ್ ಯಾವುದೇ ಪುಸ್ತಕವನ್ನು ಓದೋಕ್ಕಿಂತ ಮುಂಚೆ ಕರ್ನಾಟಕ ಸರ್ಕಾರ ಈಗೇನು ಬಂದಿಲ್ಲ ಹೊಸ ಎಡಿಷನ್ಸ್ ಬುಕ್ ಏನಿದಾವಲ್ಲ, ಸಾಧ್ಯ ಆದರೆ ಒಂದು 5 ವರ್ಷದ ಪುಸ್ತಕಗಳನ್ನು, ಹೊಸ ಎಡಿಷನ್ ಪುಸ್ತಕಗಳನ್ನ 6ರಿಂದ 10 ಸೋಷಿಯಲ್ ಸೈನ್ಸ್ನ ಕನ್ನಡ ಪುಸ್ತಕಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವನ್ನ ಚೆನ್ನಾಗಿ ಸ್ಟಡಿ ಮಾಡಿಕೊಂಡು ನೋಟ್ಸ್ ಮಾಡಿಕೊಂಡ್ರೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆ, ಎಸ್ಪೆಷಲಿ KPSC ಅವರು ಮತ್ತು KA ಅವರು ನಡೆಸ್ತಕ್ಕಂಥ ಯಾವುದೇ ಕಾಂಪಿಟೇಟಿವ್ ಪರೀಕ್ಷೆ ಇರಲಿ, 50% ಅಂದರೆ 50 ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಕ್ಕಂಥ ಒಂದು ಕೆಪಬಿಲಿಟಿ ನಿಮ್ಮ ಕಡೆ ಬಂದೇ ಬರುತ್ತೆ. ಇದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ಎಸ್, ಇದರಲ್ಲಿ ಆಯ್ಕೆ ಯಾವುದು ಅಂತ ಹೇಳಿದೆ ನಾನು, ಆಯ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಉತ್ತರಕ್ಕೆ ಯಾವ ರಾಜ್ಯ ಇದೆ? ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್. ಕರ್ನಾಟಕದ ಉತ್ತರ ಭಾಗಕ್ಕೆ ನೆನಪಿರಲಿ, ಹೌದಾ, ಇದು ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ, ಪಶ್ಚಿಮ. ಓಕೆ, ಇಲ್ಲಿ ಉತ್ತರಕ್ಕೆ ಬರುತ್ತೆ. ಕರ್ನಾಟಕದ ಉತ್ತರ ಭಾಗಕ್ಕೆ ಅಥವಾ ಉತ್ತರ ದಿಕ್ಕಿಗೆ ಬರತಕ್ಕಂಥ ರಾಜ್ಯ ಯಾವುದು ಅಂತ ಹೇಳಿದ್ರೆ ಮಹಾರಾಷ್ಟ್ರ. ಮಹಾರಾಷ್ಟ್ರಕ್ಕೆ ಸಮೀಪ ಇರ್ತಕ್ಕಂಥ ಜಿಲ್ಲೆಗಳು ಯಾವ್ಯಾವು? ಬಿಜಾಪುರ, ನೆನಪಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಪಶ್ಚಿಮಕ್ಕೆ ಏನು ಇದೆ ಅಂತ ಕೇಳಿದರು ಅವರು. ಯಾವುದಿದೆ ಅಥವಾ ಏನಿದೆ ಇರಲಿ. ಕರ್ನಾಟಕದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇದೆ. ಕರ್ನಾಟಕದ ಪಶ್ಚಿಮಕ್ಕೆ ಏನಿದೆ? ಅರಬ್ಬಿ ಸಮುದ್ರ ಇದೆ. ನೆಕ್ಸ್ಟ್ ನೋಡಿ, ಕರ್ನಾಟಕದ ದಕ್ಷಿಣಕ್ಕೆ ಯಾವ ರಾಜ್ಯ ಇದೆ? ವೆರಿ ಇಂಪಾರ್ಟೆಂಟ್, ಕೇರಳ ಬರುತ್ತೆ. ಉತ್ತರಕ್ಕೆ ಯಾವುದು ಬರುತ್ತೆ ಅಂತ ಹೇಳಿದೆ ನಾನು? ಮಹಾರಾಷ್ಟ್ರ. ದಕ್ಷಿಣಕ್ಕೆ ಯಾವುದು ಬರುತ್ತೆ? ಕೇರಳ. ಓಕೆ, ನೆನ್ಪಿಡ್ಕೋಬೇಕು ಇದನ್ನೆಲ್ಲ. ನೆಕ್ಸ್ಟ್ ಉತ್ತರ ಯಾವುದು ಸರಿಯಾದಂಥ ಉತ್ತರ ಇರುತ್ತೆ? ಎಸ್, ಬಿ, ಕೇರಳ ಕರ್ನಾಟಕದ ದಕ್ಷಿಣ ದಿಕ್ಕಿಗೆ ಬರುತ್ತೆ. ನೋಡ್ರಿ, ನೆಕ್ಸ್ಟ್, ಕರ್ನಾಟಕದ ಪೂರ್ವಕ್ಕೆ ಯಾವ ರಾಜ್ಯ ಇದೆ? ಆಂಧ್ರ ಪ್ರದೇಶ್. ಕರ್ನಾಟಕದ ಪೂರ್ವಕ್ಕೆ ಯಾವುದಿದೆ? ಆಂಧ್ರ ಪ್ರದೇಶ್. ಆಯ್ಕೆಯೇ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಕರ್ನಾಟಕದ ವಾಯುವ್ಯಕ್ಕೆ ಯಾವ ರಾಜ್ಯ ಇದೆ ಅಂತ ಕೇಳಿದಾರೆ ಅವರು. ನೋಡ್ರಿ, ನಿಮಗಿದನ್ನು ನಾನು ಹೇಳಲೇಬೇಕು. 8 ದಿಕ್ಕುಗಳಿದಾವಲ್ಲ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಓಕೆ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. ಈ ಒಂದು ಭಾಗದಲ್ಲಿ ಗೋವಾ ಬರುತ್ತೆ. ಕರ್ನಾಟಕದ ವಾಯುವ್ಯಕ್ಕೆ ಅಥವಾ ವಾಯು ದಿಕ್ಕಿಗೆ ಯಾವ ರಾಜ್ಯ ಇದೆ ಅಂತ ಹೇಳಿದ್ರೆ ಗೋವಾ ಇದೆ. ಸ್ವಲ್ಪ ಮ್ಯಾಪ್ ಮಾಡ್ಕೊಂಡ್ಬಿಟ್ರೆ ಬೆಟ್ರ್, ನೆನಪಿರುತ್ತೆ. ಆಯ್ಕೆ ಗೋವಾ. ಆಯ್ಕೆ ಸರಿಯಾದಂಥ ಉತ್ತರ. ನೋಡ್ರಿ, ಕರ್ನಾಟಕದ ಕರಾವಳಿ ಉದ್ದ ಎಷ್ಟು ಅಂತ ಕೇಳಿದಾರ. ಈ ಒಂದು ಪ್ರಶ್ನೆಯನ್ನ SDA ಪರೀಕ್ಷೆಯಲ್ಲೂ ಕೇಳಿದಾರ. ಆಮೇಲೆ ನೆಕ್ಸ್ಟು VA ಪರೀಕ್ಷೆಯಲ್ಲಿ ಕೂಡ ಕೇಳಿದ್ದಾರ. ನೀವು ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ಸ್ವಲ್ಪ ದಯವಿಟ್ಟು ನೋಡ್ರಿ. FDಯಲ್ಲಿ ಕೂಡ ಕೇಳಿದ್ದಾರೆ, ಕರ್ನಾಟಕದ ಕರಾವಳಿ ಉದ್ದ ಎಷ್ಟು ಅಥವಾ ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಯಾವ್ಯಾವು ಕೇಳ್ತಾರೆ. ಕರಾವಳಿ ಜಿಲ್ಲೆಗಳು ಯಾವ್ಯಾವು? ಉಡುಪಿ, ಮಂಗಳೂರು, ಕಾರವಾರ ಕರಾವಳಿ ಜಿಲ್ಲೆಗಳು. ಎಸ್, ನೋಡ್ರಿ, 320 ಕಿಲೋಮೀಟರ್ ಇದೆ. ಎಷ್ಟಿದೆ? ಕರ್ನಾಟಕದ ಕರಾವಳಿ ಉದ್ದ ನೆನ್ಪಿಟ್ಕೋಬೇಕು ದಯವಿಟ್ಟು ಅಭ್ಯರ್ಥಿಗಳೇ. 320 ಕಿಲೋಮೀಟರ್ ಕರ್ನಾಟಕದ ಕರಾವಳಿ ಉದ್ದ ಇದೆ. ಕರ್ನಾಟಕ ಯಾವ ಅಕ್ಷಾಂಶಗಳ ಮಧ್ಯೆ ಇದೆ? ನೆನಪಿರಲಿ, ಇವೇನಿದೆವಲ್ಲ, ಈ ಥರ ಏನಿರ್ತಾವಲ್ಲಮ್ಮ,
ಅಂದರೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಂಥ ರೇಖೆಗಳಿಗೆ ಏನಂತ ಕರಿತೀವಿ ಗೊತ್ತಾ? ರೇಖಾಂಶಗಳು ಅಂತೇಳಿ ಕರಿತೀವಿ ನಾವು. ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದ ಕಾಲ್ಪನಿಕ ರೇಖೆಗಳನ್ನೆಂತ ಕರಿತೀವಿ ನಾವು? ಅಕ್ಷಾಂಶಗಳು ಅಂತೇಳಿ ಕರಿತೀವಿ. ಅಂದರೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದ ಕಾಲ್ಪನಿಕ ರೇಖೆಗಳು ರೇಖಾಂಶಗಳಾದರೆ, ಅದೇ ರೀತಿಯಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದ ಕಾಲ್ಪನಿಕ ರೇಖೆಗಳನ್ನು ಏನಂತ ಕರಿತೀವಮ್ಮ ನಾವು? ಅಕ್ಷಾಂಶಗಳಂತೇಳಿ ಕರಿತೀವಿ. ಅವ್ರೇನು ಕೇಳಿದಾರೆ ಇಲ್ಲಿ? ಕರ್ನಾಟಕ ಯಾವ ಅಕ್ಷಾಂಶಗಳ ಮಧ್ಯೆ ಇದೆ ಅಂತ ಕೇಳಿದಾರೆ. 11 ಡಿಗ್ರಿ ಟು 18 ಉತ್ತರ ಅಂತ ಕೇಳಿದಾರೆ ಅವರು. 11 ಡಿಗ್ರಿ ಟು 18 ಉತ್ತರ ಅಂದರೆ ಉತ್ತರ ಭಾಗಕ್ಕೆ ಬರುತ್ತೆ ಕರ್ನಾಟಕ. ಹೌದಾ? ಈ ನಾವು ಹೇಳಿದೆ ನಾನು ಆಲ್ರೆಡಿ, ಉತ್ತರ ಭಾಗಕ್ಕೆ ಬರುತ್ತೆ. ನೋಡ್ರಿ ನೆಕ್ಸ್ಟ್, ಕರ್ನಾಟಕ ಯಾವ ರೇಖಾಂಶಗಳ ಮಧ್ಯೆ ಇದೆ? ಭಾರಿ ಇಂಪಾರ್ಟೆಂಟ್. ಅಕ್ಷಾಂಶಗಳಂತ ಹೇಳಿದ್ರ 11ರಿಂದ 18. ಹೌದಾ? 11ರಿಂದ 18 ಏನಿದು? ಅಕ್ಷಾಂಶ. ರೇಖಾಂಶ ಅಂದಾಗ 74 ಡಿಗ್ರಿ ಟು 78 ಇದು ರೇಖಾಂಶ. ಕರ್ನಾಟಕ ಯಾವ ರೇಖಾಂಶಗಳ ಮಧ್ಯೆ ಇದೆ? 74 ಟು 78 ಓಕೆ ಡಿಗ್ರಿ. ನೆನ್ಪಿಡ್ಬೇಕು, ಇಂಪಾರ್ಟೆಂಟು. ಆಯ್ಕೆ ಎ ಸರಿಯಾದಂಥ ಉತ್ತರ. ಆಯ್ಕೆ ಎ ಸರಿಯಾದಂಥ ಉತ್ತರ 74 ಡಿಗ್ರಿ ಟು 78. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಕರ್ನಾಟಕಕ್ಕೆ ಎಷ್ಟು ರಾಜ್ಯಗಳ ಗಡಿ ಇದೆ? 6. ಬಹುಮುಖ್ಯ ಪ್ರಶ್ನೆ. ಆಲ್ರೆಡಿ PC ಎಕ್ಸಾಮ್ನಲ್ಲಿ ಕೇಳಿದಾರೆ ನೋಡ್ರಿ ಇದನ್ನು. ಕರ್ನಾಟಕವು ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿ ರೇಖೆಯನ್ನು ಹಂಚಿಕೊಂಡಿದೆ ಅಂತೇಳಿ ಪ್ರಶ್ನೆ ಕೇಳ್ತಾರೆ. 6. ಯಾವ್ಯಾವ ಇದಾವ? ಆಂಧ್ರ ಪ್ರದೇಶ, ಕೇರಳ, ಮಹಾರಾಷ್ಟ್ರ, ಗೋವಾ, ತೆಲಂಗಾಣ, ಇನ್ನೂ ಒಂದು ಯಾವುದು? ಕೇರಳ ಹೇಳಿದೆ ನಾನು. ಎಸ್, ಒಟ್ಟು ಕರ್ನಾಟಕ ರಾಜ್ಯವು 6 ರಾಜ್ಯಗಳೊಂದಿಗೆ ತನ್ನ ಗಡಿ ರೇಖೆಯನ್ನು ಹಂಚಿಕೊಂಡಿದೆ. ನೆನ್ಪಿಡ್ಬೇಕು. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಉತ್ತರ ಪೂರ್ವಕ್ಕೆ ಯಾವ ರಾಜ್ಯ ಇದೆ ಅಂತ ಕೇಳಿದ್ದಾರೆ? ತೆಲಂಗಾಣ. ರೈಟ್ ಆನ್ಸರ್ ತೆಲಂಗಾಣ. ಉತ್ತರ ಪೂರ್ವಕ್ಕೆ ಯಾವ ರಾಜ್ಯ ಇದೆ? ತೆಲಂಗಾಣ ಇದೆ, ನೆನಪಿರಲಿ. ನೆಕ್ಸ್ಟ್ ಆಯ್ಕೆ ಎ ಸರಿಯಾದಂಥ ಉತ್ತರ. ಕರ್ನಾಟಕದ ದಕ್ಷಿಣ ಪೂರ್ವಕ್ಕೆ ಯಾವ ರಾಜ್ಯ ಇದೆ ಅಂತ ಕೇಳಿದ್ದಾರೆ? ಕರ್ನಾಟಕದ ದಕ್ಷಿಣ ಪೂರ್ವಕ್ಕೆ ಈ ಪ್ಲೇಸಲ್ಲಿ ಯಾವ ರಾಜ್ಯ ಇದೆ ಅಂತ ಕೇಳಿದಾರೆ ಅವರು. ಹೌದಾ? ದ ರೈಟ್ ಆನ್ಸರ್ ಇಸ್ ತಮಿಳುನಾಡು. ಯಾವುದಿದೆ? ತಮಿಳುನಾಡು. ಆಯ್ಕೆ ಬಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ಭಾರತದ ಯಾವ ಅತಿ ದೊಡ್ಡ ರಾಜ್ಯಗಳಲ್ಲಿ ಒಂದು ಅಂತ ಕೇಳಿದ್ರೆ, ಸಾರಿ ಯಾವ ಆಗಬಾರ್ದದು, ತಪ್ಪಿದೆ ಪ್ರಶ್ನೆ. ಎಷ್ಟನೆಯ ಅತಿ ದೊಡ್ಡ ರಾಜ್ಯಗಳಲ್ಲೊಂದು ಅಂತ ಕೇಳಿದ್ರೆ ಸರಿಯಾಗತ್ತೆ. ಕರ್ನಾಟಕ ಭಾರತದ 6ನೆಯ ಅತಿ ದೊಡ್ಡ ರಾಜ್ಯಗಳಲ್ಲಿ ಒಂದು. ಎಷ್ಟನೇ ದೊಡ್ಡ ರಾಜ್ಯ ಭಾರತದಲ್ಲಿ ಅಂತ ಹೇಳಿದ್ರೆ ಕರ್ನಾಟಕ 6ನೆಯ ಅತಿ ದೊಡ್ಡ ರಾಜ್ಯ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಕರಾವಳಿ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನಾವೇನು ನೋಡ್ರಿ ಕಳೆದ ಪ್ರಶ್ನೆಗಳಲ್ಲಿ ಕರಾವಳಿ ಜಿಲ್ಲೆಗಳು ಯಾವಂತ ಹೇಳಿದೆ ನಾನು. ಯಾವ್ಯಾವು? ಮಂಗಳೂರು, ಉಡುಪಿ, ಕಾರವಾರ. ಕರ್ನಾಟಕದ ಕರಾವಳಿ ಜಿಲ್ಲೆಗಳ ಸಂಖ್ಯೆ 3. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಪೂರ್ವದ ಗಡಿಯಲ್ಲಿರುವ ರಾಜ್ಯವಲ್ಲದ್ದು ಯಾವುದು ಅಂತ ಕೇಳ್ಯಾರ. ರಾಜ್ಯವಲ್ಲದ್ದು ಯಾವುದು? ಕರ್ನಾಟಕದ ಪೂರ್ವ ಗಡಿಯಲ್ಲಿರುವ ರಾಜ್ಯವಲ್ಲದ್ದು ಯಾವುದು? ಕೇರಳ. ದ ರೈಟ್ ಆನ್ಸರ್ ಈಸ್ ಕೇರಳ.
ನೆಕ್ಸ್ಟು ಕರ್ನಾಟಕದ ಉತ್ತರದ ಗಡಿಯಲ್ಲಿ ಇರುವ ರಾಜ್ಯವಲ್ಲದ್ದು ಯಾವುದು? ಉತ್ತರದ ಗಡಿಯಲ್ಲಿ ಇಲ್ಲ ರಾಜ್ಯ ಯಾವುದದು? ಕೇರಳ. ದಕ್ಷಿಣಕ್ಕೆ ಬರುತ್ತೆ ಅದು. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಭೌಗೋಳಿಕ ಸ್ಥಾನ ಯಾವುದು? ಭೌಗೋಳಿಕವಾಗಿ ಕರ್ನಾಟಕ ಉಷ್ಣವಲಯದಲ್ಲಿದೆ. ಕರ್ನಾಟಕ ಉಷ್ಣವಲಯ. ಇನ್ನೊಂದು ನೆನ್ಪಿಡಬೇಕು, ಉಷ್ಣವಲಯ, ಶೀತವಲಯ, ಧ್ರುವ ವಲಯ, ಸಮಶೀತೋಷ್ಣ ವಲಯ, ಮರುಭೂಮಿ, ಇವುಗಳ ಬಗ್ಗೆ ಮಿನಿಮಮ್ ನಾಲೆಜ್ ಇರಲೇಬೇಕು. ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾವು ಬರೆಯಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಇವುಗಳ ಬಗ್ಗೆ ಅಟ್ಲೀಸ್ಟ್ ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ರೆ ಇಂಪಾರ್ಟೆಂಟ್ ಆಗಿ ಪಾಯಿಂಟ್ಸ್ನ ಭಾಳ ಒಳ್ಳೆಯದು. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಅತಿ ದಕ್ಷಿಣ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ ಅವರು. ಕರ್ನಾಟಕದ ದಕ್ಷಿಣ ಜಿಲ್ಲೆ ಯಾವುದು ಅಂದ್ರೆ ರೈಟ್, ಚಾಮರಾಜನಗರ. ದಕ್ಷಿಣಕ್ಕೆ ಯಾವುದಿದೆ ಕರ್ನಾಟಕದಾಗ? ಚಾಮರಾಜನಗರ ಇದೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ನೆಕ್ಸ್ಟ್, ಕರ್ನಾಟಕದ ಪಶ್ಚಿಮ ಘಟ್ಟವನ್ನು ಏನೆಂದು ಕರಿತೀವಿ? ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು. ಮೋಸ್ಟ್ ಇಂಪಾರ್ಟೆಂಟ್, ಕೇಳ್ತಾರೆ. ಕರ್ನಾಟಕದ ಪಶ್ಚಿಮ ಘಟ್ಟವನ್ನು ಏನೆಂದು ಕರಿತೀವಿ ಅಂತ ಹೇಳಿದ್ರೆ ಸಹ್ಯಾದ್ರಿ ಅಂತೇಳಿ ಕರಿತೀವಿ. ವಿಂಧ್ಯ ಪರ್ವತಗಳು ಬೇರೆ, ಸಾತ್ಪುರ ಪರ್ವತಗಳು ಬೇರೆ, ಅರವಳಿ ಬೆಟ್ಟಗಳು ಬೇರೆ, ಸಹ್ಯಾದ್ರಿ ಬೆಟ್ಟಗಳು ಬೇರೆ. ಇದ್ರ ಬಗ್ಗೆ ನೀವು ನೆನಪಿರಲೇಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇವುಗಳ ಬಗ್ಗೆ ಆಪ್ಷನ್ಸ್ ಏನಿದೆಯಲ್ಲ, ದಯವಿಟ್ಟು ಆಪ್ಷನ್ಸ್ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡ್ತೀವಿ ನೆಕ್ಸ್ಟ್ ಮುಂದೆ ಬರತಕ್ಕಂಥ ಒಂದು ತರಗತಿಗಳಲ್ಲಿ. ಆಪ್ಷನ್ಸ್ಗಳ ಬಗ್ಗೆ ಕೂಡ ನಾನು ಏನು ಮಾಡ್ತೀನಿ, ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಕೇವಲ ನಾವು ಪ್ರಶ್ನೆಗೆ ಉತ್ತರ ಹೇಳಿದ್ರಷ್ಟೇ ಸಾಕಾಗಲ್ಲ. ಆಪ್ಷನ್ಸ್ಗಳ ಬಗ್ಗೆ ಕೂಡ ನಾವು ಅಟ್ಲೀಸ್ಟ್ 2-3 ಲೈನನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಸ್ವಲ್ಪ ನಾಲೆಜ್ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಗಡಿಯನ್ನು ಸ್ಪರ್ಶಿಸುವ ಸಮುದ್ರ ಯಾವುದಂತ ಕೇಳಿದ್ದಾರೆ. ಕರ್ನಾಟಕದ ಗಡಿಯನ್ನು ಸ್ಪರ್ಶಿಸುವ ಸಮುದ್ರ ಯಾವುದು? ಅರಬ್ಬಿ ಸಮುದ್ರ. ಅರಬ್ಬಿ ಸಮುದ್ರ ಬಿಟ್ಟು ಮತ್ತೆ ಯಾವುದಿಲ್ಲ. ಆಯ್ಕೆ ಬಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಉತ್ತರ ಪಶ್ಚಿಮ ಭಾಗದಲ್ಲಿ ಯಾವ ರಾಜ್ಯ ಇದೆ? ಕರ್ನಾಟಕ ಉತ್ತರ ಮತ್ತು ಪಶ್ಚಿಮದಲ್ಲಿ ಗೋವಾ ರಾಜ್ಯ ಇದೆ. ಯಾವುದಿದೆ? ಗೋವಾ. ಆಪ್ಷನ್ ಎ ರೈಟ್ ಆನ್ಸರ್. ಕರ್ನಾಟಕ ರಾಜ್ಯ ರಚನೆ ದಿನ ಯಾವುದು? ನವೆಂಬರ್ 1. ಆಪ್ಷನ್ ಎ ರೈಟ್ ಆನ್ಸರ್. ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಅಂತೇಳಿ ಕರಿತೀವಿ ಇದನ್ನು. ಕರ್ನಾಟಕದ ಹಳೆಯ ಹೆಸರೇನು? ಮೈಸೂರು ರಾಜ್ಯ, 1956. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಏನಂತ ಕರಿತೀವಿ? ಕರಾವಳಿ ಅಂತಲೇ ಕರಿತೀವಿ ನಾವು. ಕೆನರಾ ಅಂತ ಕರಿತೀವಿ. ಸಾರಿ, ನೆನಪಿರಲಿ. ಎಸ್, ಕರ್ನಾಟಕದ ಆಪ್ಷನ್ ಆನ್ಸರ್ ರಾಂಗ್ ಇದೆ ಇಲ್ಲಿ. ಕರ್ನಾಟಕದ ಕರಾವಳಿ ಪ್ರದೇಶವನ್ನು ನಾವು ಕೆನರಾ ಅಂತೇಳಿ ಕರಿತೀವಿ. ಕೆನರಾ ರೈಟ್ ಆನ್ಸರ್, ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ಯಾವ ದಿಕ್ಕಿನಲ್ಲಿ ಸಮುದ್ರವನ್ನು ಹೊಂದಿದೆ? ಪಶ್ಚಿಮ ದಿಕ್ಕಿನಲ್ಲಿ ಹೊಂದಿದೆ ಸಮುದ್ರವನ್ನು. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಪೂರ್ವದ ಪ್ರಮುಖ ಪೀಠಭೂಮಿ ಯಾವುದು? ದಕ್ಕನ್ ಪೀಠಭೂಮಿ. ಕರ್ನಾಟಕದ ಪೂರ್ವದ ಪ್ರಮುಖ ಪೀಠಭೂಮಿ. ಪೂರ್ವಕ್ಕೆ ಯಾವ ಪೀಠಭೂಮಿ ಇದೆ ಅಂತ ಹೇಳಿದ್ರೆ ದಕ್ಕನ್ ಪೀಠಭೂಮಿ, ನೆನಪಿರಲಿ. ಕರ್ನಾಟಕವನ್ನು ಸ್ಪರ್ಶಿಸದ ರಾಜ್ಯ ಯಾವುದು? ಒಡಿಶಾ ಕರ್ನಾಟಕ ಗಡಿ ರೇಖೆಯನ್ನು ಹಂಚಿಕೊಂಡಿಲ್ಲ. ಕೇರಳ ಹಂಚಿಕೊಂಡೈತಿ, ಮಹಾರಾಷ್ಟ್ರ ಹಂಚಿಕೊಂಡೈತಿ, ಗೋವಾ ಹಂಚಿಕೊಂಡೈತಿ, ಆದರೆ ಒಡಿಶಾ ಮಾತ್ರ ಹಂಚಿಕೊಂಡಿಲ್ಲ. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಒಡಿಶಾ. ಕೇರಳ ರಾಜಧಾನಿ ಅದು, ನೆನಪಿರಲಿ. ಒಡಿಶಾ ಕೇರಳದ ಒಂದು ಲ್ಯಾಂಗ್ವೇಜ್ ಏನಿದೆ ಅಂತ ಹೇಳಿದ್ರೆ ಒಡಿಯಾ. ನೆಕ್ಸ್ಟ್, ಕರ್ನಾಟಕದ ಭೌಗೋಳಿಕ ಮಹತ್ವ ಏನು ಅಂತ ಕೇಳಿದ್ದಾರೆ ಅವರು. ಕರಾವಳಿ ಮತ್ತು ಪೀಠಭೂಮಿ ಇರುತ್ತೆ ಅಷ್ಟೇ ಕರ್ನಾಟಕದ ಭೌಗೋಳಿಕ ಭೂಮಿ. ಓಕೆ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿ ತನಕ ಸುಮಾರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀನಿ. ಬಹುಮುಖ್ಯವಾದಂಥ ಪ್ರಶ್ನೆಗಳು
ದಯವಿಟ್ಟು ಒಂದು ವೇಳೆ ಏನಾದರೂ ನಿಮಗೆ ಅದ್ರಾಗ ಅರ್ಥ ಆಗೋದ್ರಲ್ಲಿ ಏನಿಲ್ಲ, ನಾನು ಡೈರೆಕ್ಟಾಗಿ ಪಾಯಿಂಟ್ಸ್ ತಂದಿರ್ತೀನಿ. ನಾನು ಇಂಪಾರ್ಟೆಂಟ್ ಕ್ವೆಶನ್ಸು ಪರೀಕ್ಷಾ ದೃಷ್ಟಿಯಿಂದ ಏನು ಹೇಳಬೇಕು ಅದನ್ನು ಮಾತ್ರ ಹೇಳ್ತೀನಿ. ನಾನು ಥಿಯರಿ ಕ್ಲಾಸ್ಗಳನ್ನು ಚರ್ಚೆ ಮಾಡ್ಕೊಂಡು ಕುಂದ್ರಲಿಕ್ಕೆ ಇದು ಸಮಯ ಅಲ್ಲ. ಯಾಕಂತ ಹೇಳಿದ್ರೆ ನೆಕ್ಸ್ಟು ಒಂದಾದ ನಂತರ ಒಂದು ಪರೀಕ್ಷೆಗಳು ಸ್ಟಾರ್ಟ್ ಆಗ್ತವೆ. ಹಂಗಾಗಿ ಡೈರೆಕ್ಟ್ ನಿಮ್ಗೆ ಏನು ಬೇಕು, ಕೀ ಪಾಯಿಂಟ್ಸ್ ಬೇಕು, ಏನು ಇಂಪಾರ್ಟೆಂಟ್ ಇದೆ. ಪರೀಕ್ಷೆಯಲ್ಲಿ ನಾವೇನು ಮಾಡಬೇಕು, ಎಷ್ಟು ತಾಸು ಓದ್ತೀವಿ, ಎಷ್ಟು ತಾಸು ಪಾಠ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಗೊತ್ತಿದೆನಾ ಗೊತ್ತಿಲ್ಲ ಅಷ್ಟೇ. ಪರೀಕ್ಷೆಯಲ್ಲಿ ನಾವು ಅರ್ಹತೆ ಗಳಿಸಿದ್ದೇವಾ ಇಲ್ಲ ಅಷ್ಟೇ, ಅದು ಮುಖ್ಯ. ಓಕೆ, ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಮುಂದಿನ ತರಗತಿಯಲ್ಲಿ ಭೇಟಿ ಆಗ್ತೀನಿ.